ಹಾಸನ ಜಿಲ್ಲೆಯಲ್ಲಿ ಮತ್ತೊಂದು ಅಮಾನವೀಯ ಜೀತ ಪದ್ಧತಿ ಪ್ರಕರಣ ಬೆಳಕಿಗೆ ಬಂದಿದೆ. ದಿನಗೂಲಿ ನೀಡದೆ ಅಮಾಯಕರನ್ನ ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಿಸಿ ಒಂದೇ ಜಾಗದಲ್ಲಿ ಕೂಡಿ ಹಾಕಿದ್ದ ಪ್ರಕರಣವನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯ ಚಟ್ನಹಳ್ಳಿ ಗ್ರಾಮದಲ್ಲಿ ಪೊಲೀಸರು ದಾಳಿ ನಡೆಸಿದರು. ಈ ವೇಳೆ ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳಿಂದ ಕೆಲಸದ ಆಸೆಯಿಂದ ಬಂದಿದ್ದ ನಿರ್ಗತಿಕರನ್ನ ಬಂಧಿಸಿ ಇರಿಸಲಾಗಿದ್ದ ಸಂಗತಿ ಬಹಿರಂಗವಾಯಿತು. ಶುಂಠಿ ಕೆಲಸಕ್ಕೆ ಕರೆದುಕೊಂಡು ಹೋಗಿ ಕೆಲಸ ಮುಗಿದ ನಂತರ ಕಾರ್ಮಿಕರನ್ನ ಅದೇ ಜಾಗದಲ್ಲಿ ಕೂಡಿ ಹಾಕಿ ದಿನಗೂಲಿ ನೀಡದೆ ದುಡಿಮೆಯನ್ನ ಮಾಡಿಸಲಾಗ್ತಾ ಇತ್ತು ಎಂಬ ಆರೋಪ ಕೇಳಿಬಂದಿದೆ. ನಾಗರಾಜ್ ಎಂಬ ವ್ಯಕ್ತಿಯ ವಿರುದ್ಧ ಕಾರ್ಮಿಕರನ್ನ ಅಕ್ರಮವಾಗಿ ಬಂಧಿಸಿ ಇಟ್ಟಿರುವ ಆರೋಪ ಕೇಳಿಬಂದಿದ್ದು, ಈ ಕೃತ್ಯದಲ್ಲಿ ಮುನೇಶ್ ಮತ್ತು ಮಂಜು ಸಹ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ದಾಳಿಯ ವೇಳೆ 18ಕ್ಕೂ ಹೆಚ್ಚು ಬಂಧಿತ ಕಾರ್ಮಿಕರನ್ನ ಪೊಲೀಸರು ರಕ್ಷಿಸಿದ್ದಾರೆ. ರಕ್ಷಿಸಲ್ಪಟ್ಟ ಕಾರ್ಮಿಕರಿಗೆ ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ತಾತ್ಕಾಲಿಕ ಆಶ್ರಯ ಕಲ್ಪಿಸಲಾಗಿದೆ. ಪೊಲೀಸರು ದಾಳಿ ನಡೆಸುತ್ತಿದ್ದಂತೆಯೇ ಪ್ರಮುಖ ಆರೋಪಿ ನಾಗರಾಜ್ ಸೇರಿದಂತೆ ಇತರರು ಪರಾರಿಯಾಗಿದ್ದಾರೆ. ಈ ಘಟನೆ ಹಳೇಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಆರೋಪಿಗಳ ಬಂಧನಕ್ಕೆ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಎಷ್ಟು ತಿಂಗಳಿಂದ ಇದ್ರಿ ನೀವು ಅಲ್ಲಿ? ಅವರು 8 ತಿಂಗಳು. ಏನು ಕೆಲಸ ಮಾಡಿಸ್ತಿದ್ರು? ಏನು ಸಂಬಳ ಕೇಳಿದ್ರೆ ಏನು ಹೇಳ್ತಿದ್ರು? 700 रुपये बोला था, 700। ಆಮೇಲೆ 700 और खाना 3 टाइम फ्री देगा बोल रहा था। खाना फ्री कुछ जैसा देगा, 700 पैसा देगा बोल रहा था। और गांव जाएगा बोला था। मेरा कुछ जानवर में बोला था, जानवर में हो गया, गांव जाएगा बोला। बाद में बोला मेरा पापा को पूछ, बाद में बोला उसको पूछे तो वो बोला है हाँ ये फरवरी में जाओ बोल के। अभी क्या हो रहा था 1 तारीख को मालूम। कौन हो? है वो कौन है? नागा सेठ जो हमारा पैसा दे रहा था। कहाँ से आए आप? हमारा उड़ीसा। उड़ीसा से। कोई नहीं देगा और महीना में पेमेंट करके बोल के लेके गया। 1 महीना में पेमेंट देगा बोल के। 1 महीना नहीं, कुछ भी नहीं। पैसा पूछ रहा था, घर जाने का पेमेंट देगा, घर जाएगा बोल रहा था। सड्डी बनाया था। हाँ सड्डी हम लोग सुबह जाएगा 6 बजे, रात में आएगा, उधर खाना देगा, उधर ही सो देगा। और सुबह उठे काम पे जाएगा। नहीं किसको नुआ पहले आया ना, 2-3-4 दिन हो रहा था, उसको क्या उधर मेरा पापी था, कुछ बोला नहीं, कुछ किया नहीं, सिर्फ गांव जाएगा बोलेगा तो नहीं छोड़ेगा। तो उतना से मेरा प्रॉब्लम एक प्रॉब्लम। क्या नाम है आपका? जुल्लम।